ಈಗ ನೋಡಿ, ಈ ಪ್ರಕಾರ ನಮ್ಗೆ ಮಾಹಿತಿ ಇವತ್ತು ಬೆಳಿಗ್ಗೆ ನಮ್ಗೆ ಬರುತ್ತೆ. ಬಂದಿದ ತಕ್ಷಣ ನಾನು ನಾ ಎಲ್ಲ ಏನೇನ್ ಇನ್ಫಾರ್ಮೇಶನ್ ಇದೆ ಸಂಗ್ರಹಿಸಿ ಸ್ಪಾಟ್ಗೆ ಬಂದು ಕೂಡ ನಾವು ವಿಸಿಟ್ ಮಾಡಿದೀನಿ. ಮತ್ತೆ ಮನೆಯವ್ರ ಜೊತೆನೂ ಮಾತಾಡಿದೀನಿ. ಮತ್ತೆ ಇವ್ರ ಮಹಿಳೆಯವರು ಹೇಳೋದು ವಿಚಾರನೆ ಎಲ್ಲ ನಾನು ತಿಳ್ಕೊಂಡ್ಮೇಲೆ ಇದ್ರದ್ದು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಅವಾಗ ಆಲ್ರೆಡಿ ನಾವು 4 ಟೀಮ್ನ ಫಾರ್ಮ್ ಮಾಡಿ ಎಲ್ಲರಿಗೂ ಅರೆಸ್ಟ್ ಮಾಡ್ಲಿಕ್ಕೆ ಹೇಳಿದೀವಿ. ಮತ್ತೆ ಈ ಬಗ್ಗೆ ನಾವು ಕಾನೂನು ರೀತಿಯಲ್ಲಿ ಎಲ್ಲ ಕ್ರಮನೂ ಜರುಗಿಸ್ತೀವಿ. ಇದು ಅವರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಅವರು ಹೇಳೋ ಪ್ರಕಾರ ಅವರು ಮಾಳ್ಮರ್ತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ, ದೂರನ್ನ ನಿರಾಕರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಆ ನಿಟ್ಟಲ್ಲಿ ನಮ್ಗೆ ನಮ್ಮ SHOದು ಏನನ್ನ ತಪ್ಪು ಕಂಡು ಬಂದ್ರೆ ಅವ್ರ ಮೇಲೆ ನಾವು ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಏನೇನ್ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅದನ್ನು ಕೂಡ ಜರುಗಿಸ್ತೀವಿ. ಸರ್, ಈಗ ಮನೆಗೆ ಬಂದು ಇಲ್ಲ, ಅವ್ರಿಗೆ ಯಾವುದೇ ದಾಖಲಾದ್ಮೇಲೂ ಕೂಡ ಅವರಿಗೆ ಥ್ರೆಟ್ ಇದೆ ಅಂತ. ಈಗ ನೋಡಿ, ಅವ್ರು ಯಾವುದೇ ರೀತಿ ಹೆದರೋದು ಅವಶ್ಯಕತೆ ಇಲ್ಲ. ನಾವು ಈಗ ಇಲ್ಲಿ ಸಿಬ್ಬಂದಿಗೆ ಹಾಕ್ತಿವಿ, ಮತ್ತೆ ಅವ್ರಿಗೆ ರಕ್ಷಣೆ ಕೊಡೋ ಕೆಲಸನ ಮಾಡಿಸ್ತೀವಿ. ಮಹಿಳೆ ಬಟ್ಟೆ ಹರಿದು ಆ ರೀತಿ ಅಮಾನ್ಯ ನಾವು ಇಂಥ ಘಟನೆನ ಡೆಫಿನೆಟ್ಲಿ ಖಂಡಿಸ್ತೀವಿ. ಇಂಥದ್ದು ಆಗ್ಬಾರ್ದಾಗಿತ್ತು. ಮತ್ತೆ ನಮ್ಮವರು ಸಹ ಅದರಲ್ಲಿ ಶೀಘ್ರವಾಗಿ ಆಕ್ಟ್ ಮಾಡ್ಬೇಕಾಗಿತ್ತು. ಬಟ್ ಮೇಲ್ನೋಟಕ್ಕೆ ನಮ್ಮವ್ರ ಬಗ್ಗೆ ಅವರು ಆರೋಪ ಮಾಡ್ತಿದ್ದಾರೆ, ನಮ್ಮ ಸ್ಟೇಷನ್ ಆಫೀಸರ್ಸ್ ಬಗ್ಗೆ. ಸೊ ಅದ್ರ ರೀತಿಯಲ್ಲೂ ನಾವು ಕ್ರಮ ಜರುಗಿಸ್ತೀವಿ. ಯಾವುದು ಅವ್ರಿಗೆ ಇಲ್ಲಿ ನಾವು ಪ್ರೊಟೆಕ್ಷನ್ ಕೂಡ ಕೊಡ್ತೀವಿ. ಮತ್ತೆ ಅವರಿಗೆ ನಾವು ಒಂದು ಸಿಬ್ಬಂದಿನ ನೇಮಕ ಮಾಡಿ ಇಲ್ಲಿ ನಾವು ಪಿಕೆಟಿಂಗ್ ಕೂಡ ಹಾಕ್ತೀವಿ. ಇಲ್ಲ, ಅವ್ರು ಹೇಳೋ ಪ್ರಕಾರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಇರೋರ್ದು ಆರೋಪ ಅವರು ಇಲ್ಲಿ ಅವ್ರು ಹೇಳೋದು ವೇಷವಾಟಿಕೆ ನಡೆಸ್ತಿದ್ರು ಅಂತ ಹೇಳಿ ಅವ್ರಿಗೆ ಬಂದು ಕೂಗಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾರೆ. ಇದ್ರ ಬಗ್ಗೆ ನಾವು ಎಲ್ಲಾ ರೀತಿಯಲ್ಲೂ ತನಿಖೆ ಮಾಡ್ತೀವಿ. ಅವ್ರು ಏನ್ ಹೇಳಿದ್ರು ಸರ್, ಏನ್ ಘಟನೆ ಇದೆ ಅಂತ ಇದೇ ಹೇಳಿದ್ದು. ಅವರು ಬಂದು ಅವ್ರಿಗೆ ಏನೋ ಬೈತಾ ಇದ್ರಂತೆ, ಈ ತರ ನಿಮ್ ಮನೆಯಲ್ಲಿ ವೇಷವಾಟಿಕೆ ಆಗ್ತಾ ಇದೆ ಅಂತ ಹೇಳ್ತಿದ್ರಂತೆ, ಮತ್ತೆ ಆರೋಪ ಮಾಡ್ತಿದ್ರಂತೆ. ಆ ದಿನ ರಾತ್ರಿ ಯಾರೋ ಬಂದಿದ್ದಕ್ಕೆ ಹಿಂಗೆ ಕರ್ಕೊಂಡ್ ಬಂದು ಹಿಂಗ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಯಾರಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆಲ್ಲ ನಾವು ಅರೆಸ್ಟ್ ಮಾಡ್ತೀವಿ. ಇಲ್ಲ ನೋಡಿ, ಯಾವ್ದೇ ಕಾರಣಕ್ಕೂ ಯಾರು ಕಾನೂನ ಕೈಗೆ ತಗೊಂಡ್ಬಾರ್ದು. ಮತ್ತೆ ಅನ್ನೆಸರಿಗೆ ತಗೊಂಡ್ರೆ ನಾವು ಯಾರಿಗೂ ಸುಮ್ಮನೆ ಬಿಡಂಗಿಲ್ಲ. ಸೊ ಆ ನಿಟ್ಟಲ್ಲಿ ಯಾರು ಇದರಲ್ಲಿ ನೇರ ಹೊಣೆ ಇದ್ದಾರೆ ಅಥವಾ ಪ್ರಚೋದನೆ ಕೊಟ್ಟಿದ್ದಾರೆ ಅವ್ರೆಲ್ಲರ ಮೇಲೂ ನಾವು ಕ್ರಮ ಜರುಗಿಸ್ತೀವಿ. ಈಗ ನಾವು ತಂಡ ಮಾಡಿ ಅರೆಸ್ಟ್ ಮಾಡ್ತಾ ಇದೀವಿ.